ಆರ್ಸಿಬಿ ಹಾಗೂ ಜಿಟಿ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕೌಂಟ್ ಡೌನ್ ಆರಂಭವಾಗಿದೆ. ಆರ್ಸಿಬಿ ಹಾಗೂ ಗುಜರಾತ್ ಟೈಟನ್ಸ್ ಹೈ ವೋಲ್ಟೇಜ್ ಪಂದ್ಯಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಹ್ಯಾಟ್ರಿಕ್ ಗೆಲುವಿನ ಮೇಲೆ ರೆಡ್ ಆರ್ಮಿ ಕಣ್ಣಿಟ್ಟಿದೆ. ಕುಚುಕು ಗೆಳೆಯರ ಮೊದಲ ಮುಖಾಮುಖಿ ಇದು. ಹಾಗಾಗಿ ವಿರಾಟ್ ಹಾಗೂ ಸಿರಾಜ್ ಮುಖಾಮುಖಿಗೆ ವೇದಿಕೆ ಸಜ್ಜಾಗಿದೆ. ಇವತ್ತು ಗುಜರಾತ್ ಬ್ಯಾಟರ್ಗಳ ಧ್ವಂಸ ಪಕ್ಕ ಅನ್ನೋದು ಆರ್ಸಿಬಿಯ ಲೆಕ್ಕಾಚಾರ, ಆರ್ಸಿಬಿ ಅಭಿಮಾನಿಗಳ ಲೆಕ್ಕಾಚಾರವಾಗಿದೆ. ಆರ್ಸಿಬಿಯ ಇಬ್ಬರು ಬೌಲರ್ಗಳಿಂದ ಗುಜರಾತ್ ಟೈಟನ್ಸ್ಗೆ ಇದೀಗ ನಡುಕ ಉಂಟಾಗಿದೆ. ಒಟ್ಟಾರೆಯಾಗಿ ಆರ್ಸಿಬಿ ಹಾಗೂ ಜಿಟಿ ಇವತ್ತು ಮುಖಾಮುಖಿ ಆಗ್ತಾ ಇದೆ. ಹಾಗಾಗಿ ಈ ಒಂದು ಹೈ ವೋಲ್ಟೇಜ್ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. IPL 2025ರಲ್ಲಿ ಸತತ 2 ಗೆಲುವುಗಳೊಂದಿಗೆ ಆರ್ಸಿಬಿ ಮತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಮರಳಿದೆ. ಇನ್ನು ಹೊಸ ನಾಯಕ ರಜತ್ ಪಟಿದಾರ್ ನೇತೃತ್ವದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಎರಡರಲ್ಲೂ ಕೂಡ ಪ್ರಾಬಲ್ಯವನ್ನ ಸಾಧಿಸಿದ್ದಾರೆ, ಉತ್ತಮ ತಂಡವನ್ನ ಪ್ರದರ್ಶಿಸಿದ್ದಾರೆ. ಹಾಗೆ ಆರ್ಸಿಬಿ ಹಾಗೂ ಜಿಟಿ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕುಚಿಕು ಗೆಳೆಯರ ಮೊದಲ ಮುಖಾಮುಖಿ ಇದು. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಇವತ್ತು ಆರ್ಸಿಬಿ ವರ್ಸಸ್ ಜಿಟಿ ಮುಖಾಮುಖಿ ಆಗ್ತಾ ಇದೆ. ಸತತ 2 ಗೆಲುವನ್ನ ಕಂಡಿರುವಂತಹ ಆರ್ಸಿಬಿ ಅಭಿಮಾನಿಗಳ ಜೋಶ್ ಯಾವ ರೀತಿಯಾಗಿದೆ? ದಿವ್ಯಾ, ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇವತ್ತು ಜಿಟಿ ವರ್ಸಸ್ ಆರ್ಸಿಬಿ ನಡುವಿನ ಒಂದು ಪಂದ್ಯ ಆರಂಭ ಆಗುತ್ತೆ. 7:30ಕ್ಕೆ ಪಂದ್ಯ ಆರಂಭ ಆಗ್ತಾ ಇರುವಂಥದ್ದು. ಈಗಾಗಲೇ 2 ಪಂದ್ಯಗಳನ್ನು ಗೆದ್ದು ಬೀಗಿರುವಂತಹ ಆರ್ಸಿಬಿ ತಂಡ ಏನಿದೆ, ಇವತ್ತು ಕೂಡ ಗೆಲುವಿನ ವಿಶ್ವಾಸದಲ್ಲಿರುವಂಥದ್ದು. ಇನ್ನು ಗುಜರಾತ್ ಟೈಟನ್ಸ್ 1 ಪಂದ್ಯವನ್ನು ಗೆದ್ದು 1 ಪಂದ್ಯವನ್ನು ಸೋತಿರುವಂಥದ್ದು. ಹೀಗಾಗಿ ಗೆಲುವಿನ ನಿರೀಕ್ಷೆಯಲ್ಲಿ ಈ ತಂಡಗಳು ಕೂಡ ಇದೆ. ಆದರೆ ಆರ್ಸಿಬಿ ತಂಡ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇರುವಂಥದ್ದು. ಸದ್ಯಕ್ಕೆ ನಾನು ಚಿನ್ನಸ್ವಾಮಿ ಕ್ರೀಡಾಂಗಣದ ಗೇಟ್ ನಂಬರ್ 12 ಅಂದರೆ ಮೇನ್ ಗೇಟ್ ಬಳಿ ಇರುವಂಥದ್ದು. ಸದ್ಯಕ್ಕೆ ಇಲ್ಲಿರುವಂತಹ ಪರಿಸ್ಥಿತಿ ಹೇಗಿದೆ, ಅಭಿಮಾನಿಗಳು ಯಾವ ರೀತಿ ಬರ್ತಾ ಇದ್ದಾರೆ ಇಲ್ಲಿಗೆ, ಮತ್ತು ಪೊಲೀಸ್ ಭದ್ರತೆ ಹೇಗಿದೆ ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೇನೆ. ಮೊದಲದಾಗಿ ಯಾವುದೇ ಕ್ರೀಡಾಂಗಣದಲ್ಲಿ ಅಥವಾ ಯಾವುದೇ ಒಂದು ದೊಡ್ಡ ಇವೆಂಟ್ಗಳು ನಡಿಬೇಕಂದ್ರೂ ಕೂಡ ಆ ಪೊಲೀಸರ ಒಂದು ಕಾರ್ಯಕ್ಷಮತೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರ ಸೂಚನೆ ಮೇರೆಗೆ ಕೇಂದ್ರ ವಿಭಾಗದ DCP ಶೇಖರ್ ಟೆಕ್ಕಣ್ಣನವರ ಏನು ಸೂಚನೆ ಮೇರೆಗೆ ಮತ್ತು ಅವರ ಒಂದು ಬಿಗಿ ಬಂದೋಬಸ್ತ್ನಲ್ಲಿ ಇಲ್ಲಿ ಇಲಾಖೆಯ ಎಲ್ಲ ಸಿಬ್ಬಂದಿ ಕೂಡ ಇಲ್ಲಿ ಬಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಗಲಾಟೆಗಳಾಗಿರಬಾರ್ದು ಮತ್ತು ಫ್ಯಾನ್ಸ್ಗಳನ್ನು ಕೂಡ ಸರಿಯಾಗಿ ನಿಯಂತ್ರಣ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಪೊಲೀಸರು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಇಲ್ಲಿ 1,000ಕ್ಕೂ ಹೆಚ್ಚು ಪೊಲೀಸರು ಕೂಡ ಇರುವಂಥದ್ದು. ಮತ್ತು ಈಗಾಗಲೇ ಸಮಯ ಕೇವಲ 4 ಗಂಟೆ 5 ನಿಮಿಷ ಆಗಿದೆ. ಅಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಮತ್ತು RCBಗೆ ಚೇರ್ ಮಾಡೋದಕ್ಕೂ ಕೂಡ ಬರ್ತಾ ಇರುವಂಥದ್ದು. ಇನ್ನು ಟ್ರಾಫಿಕ್ ಅಂದರೆ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೂ ಕೂಡ ಈ ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತ ಇರುವಂತಹ ಟ್ರಾಫಿಕ್ ಪಾರ್ಕಿಂಗ್ ಏನಿರುತ್ತೆ ಅದನ್ನು ಪಾರ್ಕಿಂಗನ್ನು ಕೂಡ ನಿಷೇಧ ಮಾಡಲಾಗಿದೆ. ಈಗ 4 ಗಂಟೆ ಆಗಿದೆ, ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಜನ ಆಗಮಿಸ್ತಾ ಇರುವಂಥದ್ದು. ಹೀಗಾಗಿ ಈ ಜನಸಂದಣಿ ಅಂತಂದರೆ ಕ್ರೀಡಾ ಅಭಿಮಾನಿಗಳೇನಿದ್ದಾರೆ ಅವರನ್ನು ನಿಯಂತ್ರಣ ಮಾಡೋದಕ್ಕೆ ಈಗ ಪೊಲೀಸರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ನೀವು ಈ ಒಂದು ಗೇಟ್ನಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಸೆಕ್ಯೂರಿಟಿಯನ್ನು ಮಾಡಲಾಗಿದೆ ಅಂತ. ಯಾವುದೇ ಕಾರಣಕ್ಕೂ ಕೂಡ ನಕಲಿ ಟಿಕೆಟ್ಗಳಾಗಿರ್ಬೋದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಎಂಟ್ರಿ ಕೊಡುವಂಥವ್ರು ಸ್ಟೇಡಿಯಂಗೆ ಇರುವಂಥದ್ದು, ಯಾವುದೇ ಮೆಟಲ್ಗಳನ್ನು ಕೂಡ ತೆಗೆದುಕೊಂಡು ಹೋಗಬಾರ್ದು. ಇವೆಲ್ಲವನ್ನು ಕೂಡ ಡಿಟೆಕ್ಟ್ ಮಾಡೋದಕ್ಕೆ ಸರಿಯಾದಂತಹ ಕ್ರಮದಲ್ಲಿ ಇಲ್ಲೆಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಇನ್ನು ಈ ಒಂದು 4 ಗಂಟೆ ಸಮಯದಲ್ಲೇ ಇಷ್ಟೊಂದು ಅಭಿಮಾನಿಗಳು ಈಗಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಬಂದಿರುವಂಥದ್ದು. ಈ ಎಲ್ಲರನ್ನೂ ಕೂಡ ಅಂತಂದರೆ ಇಲ್ಲಿರುವಂತಹ ಕೆಲ ಅಭಿಮಾನಿಗಳನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ನೋಡಿ, ಇಲ್ಲಿ ಪುಟ್ಟ ಮಕ್ಕಳನ್ನು ಕರೆದುಕೊಂಡು ಬಂದು RCBಗೆ ಚೇರ್ ಮಾಡೋದಕ್ಕೆ ಬಂದಿರುವಂಥದ್ದು. ಹೀಗಾಗಿ RCB ಅಭಿಮಾನ ಏನಿದೆ ಅಂದರೆ ಇದುವರೆಗೂ ಕೂಡ ಕಪ್ ಗೆದ್ದಿಲ್ಲ, ಕಪ್ ಗೆಲ್ಲದೆ ಹೋದ್ರೂ ಕೂಡ RCBಗೆ ಇರುವಂತಹ ಕ್ರೇಜು, RCBಗೆ ಇರುವಂತಹ ಅಭಿಮಾನಿಗಳು ಯಾವತ್ತೂ ಕೂಡ ಕಡಿಮೆ ಆಗಿಲ್ಲ. ಹೀಗಾಗಿ ಇಲ್ಲಿ ಅಭಿಮಾನಿ ಒಬ್ಬರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೇನೆ. ಸರ್, ಎಲ್ಲಿಂದ ಬಂದಿದ್ದೀರಿ ಸರ್? ಮ್ಯಾಚ್ ನೋಡೋಕ್ಕೆ ಎಷ್ಟು ಕಾತರಾಗಿದ್ದೀರಿ? ನಾವು ರಾಯಚೂರಿಂದ ಬಂದಿರೋದು. ತುಂಬ ಕಾತರವಾಗಿದೆ, ಯಾಕಂದರೆ ನಮ್ಮ ಹೋಮ್ ಗ್ರೌಂಡಲ್ಲಿ ಫಸ್ಟ್ ಮ್ಯಾಚ್ RCBದು. ತುಂಬ ಕಾತರಿಂದ ಕರಿತೀವಿ, ಬಟ್ ಟಿಕೆಟ್ ಸಿಗ್ತಾ ಇಲ್ಲ. ಆಫ್ಲೈನ್ ಟಿಕೆಟ್ ಈ ಸರಿ ಕೊಟ್ಟಿಲ್ಲ, ಅದರಿಂದ ತುಂಬ ತೊಂದರೆ ಕೂಡ ಆಗಿದೆ. ಆಲ್ರೆಡಿ ನಮ್ಮ ಹುಡುಗ ಕೂಡ ತುಂಬ ಡಿಸಪಾಯಿಂಟಲ್ಲಿದ್ದಾನೆ ಮಧ್ಯಾಹ್ನದಿಂದ, ಅವನಿಗೆ ಟಿಕೆಟ್ ಇಲ್ಲ ಅಂತ. ಸೊ ವಿ ಆರ್ ವೆರಿ ಬ್ಯಾಡ್ ಅಬೌಟ್ ದಟ್. ಅದು ಬಿಟ್ಟರೆ
ವಿ ಆರ್ ಆರ್ ಸಿ ಬಿ ಫಾರ್ ಎವರ್. ಇನ್ನೂ ಆರ್ ಸಿ ಬಿಗೋಸ್ಕರ ಯಾವಾಗಲೂ ಚೇರಪ್ ಮಾಡ್ತಾ ಇರ್ತೀವಿ. ಜೈ ಆರ್ ಸಿ ಬಿ. ಅದರಲ್ಲಿ ಕಿಂಗ್ ಕೊಹ್ಲಿ ಅಂತೂ ತುಂಬ ಫಾರ್ಮಲ್ಲಿದ್ದಾರೆ. ಬಟ್ ನಮ್ಮ ಆರ್ ಸಿ ಬಿ ಟೀಮ್ ಹೇಗಿದೆ ಅಂದರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಹೆಂಗೆ ಗೆಲ್ತು ಅಂದರೆ ವಿತೌಟ್ ಲೂಸಿಂಗ್, ಅದೇ ಥರ ಮೂವಲ್ಲಿದ್ದಾರೆ. ಒಳ್ಳೆಯದಾಗಲಿ. ಜೈ ಆರ್ ಸಿ ಬಿ. ಓಕೆ, ಇನ್ನು ಸಾಕಷ್ಟು ಅಭಿಮಾನಿಗಳಿಗೆ ಟಿಕೆಟ್ ಕೂಡ ಸಿಕ್ಕಿಲ್ಲ. ಯಾಕಂತಂದರೆ ಆಫ್ಲೈನ್ ಮುಖಾಂತರವಾಗಿ ಟಿಕೆಟ್ ಸಿಗೋದ್ರಿಂದ ಆನ್ಲೈನಲ್ಲೇ ಟಿಕೆಟ್ ಸಿಗೋದ್ರೆ ನೋಡಿ, ಆ ಟಿಕೆಟ್ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಸಾಕಷ್ಟು ಅಭಿಮಾನಿಗಳು ಚೇರ್ ಮಾಡ್ತಾ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ? ಸರ್, ನಾವು ಮಾಗಡಿ ರೋಡ್ ತಾವರೆಕೆರೆಯಿಂದ ಬಂದಿರೋದು. ಇವತ್ತಿನ ಪಂದ್ಯದ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರೋಂಗೆ ಬರ್ತೀವ ಸರ್. ಒಂದೇ ಎಕ್ಸ್ಪೆಕ್ಟೇಷನ್ನು, ನಿಮ್ಗೆ ಏನಾಯ್ತೋ ಅದೇ ನಮಗೂ ಇರೋದು. ಇವತ್ತು ಆರ್ ಸಿ ಬಿ ಗೆಲ್ತದ ಗೆಲ್ಲಲ್ವ ಹೇಳಿ? 100% ಜೈ ಆರ್ ಸಿ ಬಿ. ಜೈ ಆರ್ ಸಿ ಬಿ. ಅಯ್ಯಂಗಾರ್ ಬೇಕ್ರಿ ಬನ್ನು, CSK 2 ವರ್ಷ ಬ್ಯಾನು. ನೋಡಿ, ಈ ಸಲ ಕಪ್ ನಮ್ಮದು ಸರ್. ವಿರಾಟ್ ಕೊಹ್ಲಿ ಆರ್ ಸಿ ಬಿ. ಇನ್ನು ಕೇವಲ 4 ಗಂಟೆ ಆಗಿದೆ, ಆಗಲೇ ಇಷ್ಟೆಲ್ಲ ಅಭಿಮಾನಿಗಳು ಬಂದಿದ್ದಾರೆ ಅಂತಂದರೆ ನಿಜವಾಗ್ಲೂ ಕೂಡ ಆರ್ ಸಿ ಬಿ ಕ್ರೇಜ್ ಯಾವತ್ತೂ ಕಡಿಮೆ ಆಗೋದಿಲ್ಲ. ಅದರಲ್ಲೂ ಇವತ್ತಿನ ಏನು ಟೀಮ್ ಏನಿದೆ ಅದು ತುಂಬ ಸ್ಟ್ರಾಂಗಾಗಿ ಕಾಣ್ತಾ ಇರುವಂಥದ್ದು. ಹೀಗಾಗಿ ಆ ಎಕ್ಸ್ಪೆಕ್ಟೇಷನ್ ತುಂಬಾ ಇರುವಂಥದ್ದು. ಇನ್ನು ಆರ್ ಸಿ ಬಿಯ ಜರ್ಸಿಗಳೇನಿದೆ ಆ ಜರ್ಸಿಗಳನ್ನು ಕೂಡ ಧರಿಸ್ಕೊಂಡು ಅಭಿಮಾನಿಗಳು ಚೇರ್ ಮಾಡೋಕ್ಕೆ ಬಂದಿರುವಂಥದ್ದು. ಕೇವಲ 4 ಗಂಟೆ ಆಗಿದೆ. ನೋಡಿ, ಇಲ್ಲೊಬ್ಬ ಚೋಟ ಅಭಿಮಾನಿ ಇದ್ದಾನೆ, ಅವ್ರನ್ನ ಮಾತಾಡಿಸ್ತೇನೆ. ಎಲ್ಲಿಂದ ಬಂದಿರೋದು? ಐ ಥಿಂಕ್ ಅವರಿಗೆ ಕನ್ನಡ ಬರಲ್ಲ ಅನಿಸುತ್ತೆ. ಬೇರೆ ಬೇರೆ ರಾಜ್ಯದಿಂದಲೂ ಕೂಡ, ಅಂದರೆ ಆರ್ ಸಿ ಬಿಗೆ ಬೆಂಗಳೂರು ಮತ್ತು ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ. ಅವರು ಕಿಂಗ್ ಕೊಹ್ಲಿ ನೋಡ್ಕೊಂಡಾಗಿರ್ಬೋದು ಮತ್ತು ಆರ್ ಸಿ ಬಿಗೆ ಇರುವಂತಹ ಕ್ರೇಜ್ ಆಗಿರಬಹುದು, ಇವೆಲ್ಲದರ ಬಗ್ಗೆನೂ ಕೂಡ ಮಾತನಾಡೋದಕ್ಕೆ ಭಾಷೆಯನ್ನು ಮೀರಿ ಕೂಡ ಆರ್ ಸಿ ಬಿ ಬೆಳೆದಿರುವಂಥದ್ದು. ಆರ್ ಸಿ ಬಿ ಫ್ರಾಂಚೈಸಿ ಅಂದ್ರೆ ಹಾಗೇ, ಆರ್ ಸಿ ಬಿ ಅಭಿಮಾನಿಗಳು ಅಂದ್ರೆ ಹಾಗೇ. ಇನ್ನು ಈ ಒಂದು ಪ್ಲೇಸ್ನಲ್ಲಿ ತೋರಿಸ್ತಾ ಹೋಗ್ತೇನೆ ಎಷ್ಟರ ಮಟ್ಟಿಗೆ. ನೋಡಿ, ಇಲ್ಲೆಲ್ಲ ಜರ್ಸಿಗಳನ್ನು ಹಾಕ್ಕೊಂಡು ಈಗಾಗಲೇ ಒಳಗಡೆ ಹೋಗೋದಕ್ಕೆ ಕ್ಯೂನಲ್ಲಿ ನಿಂತ್ಕೊಂಡಿರುವಂಥದ್ದು. ಇನ್ನು ಲೇಡಿ ಫ್ಯಾನ್ಸ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಈ ಒಂದು ಮ್ಯಾಚನ್ನು ನೋಡೋದಕ್ಕೆ. ಅವ್ರನ್ನ ಮಾತನಾಡಿಸ್ತೇನೆ. ಮೇಡಮ್, ಎಲ್ಲಿಂದ ಬಂದಿದ್ದೀರಿ? ಡೋಂಟ್ ನೋ ಕನ್ನಡ. ಓಕೆ, ಕನ್ನಡ ಗೊತ್ತಿಲ್ಲ. ಓಕೆ, ಆರ್ ಸಿ ಬಿಗೂ ಚೇರ್ ಕರೋ ಜೋರ್ ಸೆ. RCB. ನೋಡಿ, ಭಾಷೆಯನ್ನು ಮೀರಿದಂತಹ ಅಭಿಮಾನ. ಇನ್ನು ಫ್ರಾಂಚೈಸಿಗಳಲ್ಲೂ ಕೂಡ ಸಾಕಷ್ಟು ಬೇರೆ ಬೇರೆ ಡಿಫ್ರೆಂಟ್ ಆಗಿರುವಂತಹ ಫ್ರಾಂಚೈಸಿಗಳಿದ್ರೂ ಕೂಡ ಆರ್ ಸಿ ಬಿಗೆ ಇರುವಂತಹ ಅನೇಕ ಕ್ರಿಕೆಟ್ಗಳು ಕೂಡ, ಮಾಜಿ ಕ್ರಿಕೆಟಿಗರು ಕೂಡ ಇದನ್ನು ವಿಶ್ಲೇಷಣೆಯನ್ನು ಮಾಡ್ತಾರೆ. ಆರ್ ಸಿ ಬಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಅದರಲ್ಲೂ ಕೂಡ ಸ್ಪೆಷಲ್ಲಾಗಿ ಆರ್ ಸಿ ಬಿ ಏನಾದರೂ ಟೀಮ್ ಇರಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಕೂಡ ಇರ್ತಿಲ್ಲ. ಇನ್ನು ಪೊಲೀಸ್ ಇಲಾಖೆ ಸಿಬ್ಬಂದಿ ಕೂಡ ಭರ್ಜರಿಯಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಕೊನೆಯದಾಗಿ ಪೊಲೀಸರ ಕಾರ್ಯಕ್ಷಮತೆ ಮತ್ತು ದಕ್ಷತೆ ಏನಿರುತ್ತಲ್ಲ, ಅದು IPL ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಮ್ಯಾಚ್ಗಳ ಸಂದರ್ಭದಲ್ಲಿ ಮತ್ತು ಇವೆಂಟ್ಗಳ ಸಂದರ್ಭದಲ್ಲಿ ಅವರು ಇರಲೇಬೇಕಾಗತ್ತೆ. ಅವರಿಲ್ಲ ಅಂತಂದರೆ ಏನೂ ಸರಿಯಾಗಿ ನಡೆಯೋದಿಲ್ಲ. ಒಟ್ಟಾರೆಯಾಗಿ ಇವತ್ತಿನ ಪಂದ್ಯ ಏನಿದೆ ತುಂಬ ಹೈ ವೋಲ್ಟೇಜ್ ಪಂದ್ಯ. ಅದನ್ನು ನೀವು ನೋಡಿ, ನಾವು ನೋಡ್ತೀವಿ. ಇವತ್ತು ಆರ್ ಸಿ ಬಿ ಗೆಲ್ಲುವಂತಹ ವಿಶ್ವಾಸದಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಆರ್ ಸಿ ಬಿಗೆ ಜಯ ಸಿಗಲಿ, ಒಳ್ಳೆಯದಾಗಲಿ ಅಂತ ನಮ್ಮ ಜಿ ಕನ್ನಡ ನ್ಯೂಸ್ ವತಿಯಿಂದ ಹಾರೈಸೋಣ. ದಿವ್ಯಾ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.